ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಟೀಮ್ ಇಂಡಿಯಾ 2025ರಲ್ಲಿ ಯಾರ್ಯಾರ ಜೊತೆ ಮ್ಯಾಚ್ ಆಡುತ್ತೆ ಮತ್ತು ಎಷ್ಟು ಎಷ್ಟು ODI ಮ್ಯಾಚು ಮತ್ತು ಎಷ್ಟು T20 ಮ್ಯಾಚ್, ಎಷ್ಟು ಟೆಸ್ಟ್ ಮ್ಯಾಚ್ ಅಂತ ಈ ವಿಡಿಯೋ ನೋಡ್ಲತ್ತೀವಿ. ಅದಕ್ಕೆ ವಿಡಿಯೋನ ಕೊನೆವರೆಗೂ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಓಕೆ, ಒಂಥರ 2025 ಟೀಮ್ ಇಂಡಿಯಾ ಶೆಡ್ಯೂಲ್ ಒಂಥರ ಬಿಸಿ ಅಂತ ಹೇಳ್ಬೇಕು. ಎದಕ್ಕಾರ ಅಟ್ ಇದು ಅದಾವು, ಒಂದಾಗಣ ಒಂದು ಸೀರೀಸ್ ಹಿಂಗೆ ಅದಾವು. ಒಂದು ತಿಂಗಳೇನೋ ಪೂರ ಗ್ಯಾಪ್ ಐತಿ. ಅವು ಹೆಂಗೆ ಅದಾವ ಅಂತ ನೋಡಿ ಬರ್ರಿ. ಇಂಡಿಯಾ ತಮ್ಮ ವರ್ಷನ ಶುರು ಮಾಡ್ಕೋದು ಇಂಗ್ಲೆಂಡ್ದವ್ರ ಜೊತೆ ಶುರು ಮಾಡ್ಕೋತಾರ. ಅಂದ್ರೆ ಇಂಗ್ಲೆಂಡ್ದವ್ರ ಮೇಲೆ 5 T20 ಮ್ಯಾಚ್ ಸೀರೀಸ್ ಮತ್ತು ಮೂರು ODI ಮ್ಯಾಚ್ ಸೀರೀಸ್ ಆಡೋದ್ರಂತರ ಈ ವರ್ಷನ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಇಂಡಿಯಾ. ಅದ್ರೊಳಗ 22ನೇ ತಾರೀಕು ಬಂದು 1ನೇ T20 ಮತ್ತು 25ನೇ ತಾರೀಕು ಬಂದು 2ನೇ T20 ಮತ್ತು 28ನೇ ತಾರೀಕು ಬಂದು 3ನೇ T20, 31ನೇ ತಾರೀಕು ಬಂದು 4ನೇ T20 ಮತ್ತು 2ನೇ ತಾರೀಕು ಬಂದು ಫೆಬ್ರವರಿ 2ಕ್ಕೆ ಬಂದು 5ನೇ T20. ಇದು T20 ಸೀರೀಸ್ ಆದ್ರೆ ಇನ್ನು ODI ಸೀರೀಸ್ ಒಳಗೆ 6ನೇ ತಾರೀಕು ಒಂದನೇ ODI ಮ್ಯಾಚ, ಮತ್ತಿನ್ನ 9ನೇ ತಾರೀಕು 2ನೇ ODI ಮ್ಯಾಚ, ಮತ್ತಿನ್ನ 12ನೇ ತಾರೀಕು 3ನೇ ODI ಮ್ಯಾಚ. ಇದು ಇಂಡಿಯಾ ಸ್ಟಾರ್ಟ್ ಮಾಡೋದು ಫಸ್ಟ್ನೇ ಸೀರೀಸ್ ಆಕತ್ತೆ. ಅಂದ್ರೆ T20 ಸೀರೀಸ್ ODI ಸೀರೀಸ್ ಫಸ್ಟ್ನೇ ಟೀಮ್ ಇಂಡಿಯಾ ಚಾಲು ಮಾಡ್ದಕತಿ. ಇನ್ನು ಇದಾಗಿಂದ ನೆಕ್ಸ್ಟ್ ಈವೆಂಟ್ ಯಾವ್ದೈತೆ ಅಂದ್ರೆ ಇಟ್ ಈಸ್ ಬಿಗ್ಗೆಸ್ಟ್ ಈವೆಂಟ್ ಅಂತ ಹೇಳ್ಬೇಕು. ಯಾಕಂದ್ರೆ ಇಂಗ್ಲೆಂಡ್ ODI ಸೀರೀಸ್ ಮುಗಿದ ಕೂಡಲೇನ ಜಸ್ಟ್ ಬಂದ ಕೂಡಲೇ ಚಾಂಪಿಯನ್ಸ್ ಟ್ರೋಫಿ ಐತಿ. ಅದು ಮಾರ್ಚ್ 9ರಿಂದ ಸ್ಟಾರ್ಟ್ ಆಗತ್ತೆ ಚಾಂಪಿಯನ್ಸ್ ಟ್ರೋಫಿ. ಇದಂತೂ ಮೇನ್ ICC ಇವೆಂಟ್. ಇಂಡಿಯಾ ಗುರಿ ಇಟ್ಟಿರ್ತೈತಿ ಈವೆಂಟ್ ಮೇಲೆ. ಇದು ಬಂದು ಫೆಬ್ರವರಿ ನಂತರ ಮಾರ್ಚ್ 2 ನಡೀತೈತಿ ಚಾಂಪಿಯನ್ಸ್ ಟ್ರೋಫಿ. ಇದು ದುಬೈದಾಗ ನಡೀತೈತಿ. ನಮ್ಮ ಟೀಮ್ ಇಂಡಿಯಾ ದುಬೈದಾಗ ಆಡ್ದು. ಮತ್ತು ಇನ್ನೊಂದು ಮೇನ್ ಈವೆಂಟ್ ಇತ್ತು WTC ಫೈನಲ್. ಅದಕ್ಕೆ ಇಂಡಿಯಾ ಕ್ವಾಲಿಫೈ ಆಗಿಲ್ಲ, ಅದಕ್ಕೆ ಅದನ್ನ ಬಿಡ್ನು. ಇಂಡಿಯಾ ಇದಾಗಿದ ಕೂಡಲೇ ಟೀಮ್ ಇಂಡಿಯಾಗ ಇದು ಚಾಂಪಿಯನ್ಸ್ ಟ್ರೋಫಿ ಮುಗಿದ ಕೂಡಲೇ IPL ಚಾಲು ಆಗೋವಾಗ ಯಾವ ಇಂಡಿಯಾ ಮ್ಯಾಚ್ ಇರಂಗಿಲ್ಲ. ಅಂದ್ರೆ IPL ಈಗ ಜೂನ್ದಾಗ ಮುಗಿತಾರೆ. ಜೂನ್ದಿಂದ ಜುಲೈ ತನಕ 1 ತಿಂಗಳು ಫುಲ್ ರೆಸ್ಟ್ ಇರ್ತೈತಿ ಟೀಮ್ ಇಂಡಿಯಾಗ. ಇದಾದ ಕೂಡಲೇ ಜುಲೈದಾಗ ಟೀಮ್ ಇಂಡಿಯಾ ಇಂಗ್ಲೆಂಡ್ಗೆ ಟೂರ್ ಮಾಡ್ತೈತಿ. ಅದು ಎದಕ್ಕಾರ 5 ಟೆಸ್ಟ್ ಮ್ಯಾಚ್ ಸೀರೀಸ್ ಸಂಬಂಧ. ಅಂದ್ರೆ ಇಂಡಿಯಾ ಟೀಮ್ ಇಂಗ್ಲೆಂಡ್ ಕೂಡ 5 ಟೆಸ್ಟ್ ಮ್ಯಾಚ್ ಆಡ್ತೈತಿ. ಅದು ಇಂಗ್ಲೆಂಡ್ದಾಗ ಆಡ್ತೈತಿ ಹೋಗಿ. ಮತ್ತು ಇದಾಗಿಂದ ನೆಕ್ಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಒಳಗೆ ಬಾಂಗ್ಲಾದೇಶ ಜೊತೆ ನಮ್ಮ ಟೀಮ್ ಇಂಡಿಯಾ ಮೂರು ODI 3 T20 ಮ್ಯಾಚ್ ಆಡ್ತೈತಿ ಸೀರೀಸ್. ಇದು ಬಂದು ಯಾವಾಗಂದ್ರೆ ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್ ಒಳಗೆ ನಡೀತೈತಿ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ 3 ODI 3 T20. ಮತ್ತಿನ್ನು ಇದು T20 ಬಾಂಗ್ಲಾದೇಶ ಸೀರೀಸ್ ಆದ್ಮೇಲೆ ನಮ್ಮ ಟೀಮ್ ಇಂಡಿಯಾ ನೆಕ್ಸ್ಟ್ ಆಡೋದು ಏಷ್ಯಾದಾಗ ಮೇನ್ ಇವೆಂಟ್ ಅಂತ ಹೇಳ್ಬೇಕು. ಅದು ಏಷ್ಯಾ ಕಪ್ ಆಡ್ತೈತಿ ನಮ್ಮ ಟೀಮ್ ಇಂಡಿಯಾ. ಅದು T20 ಫಾರ್ಮೆಟ್ ಒಳಗೆ ಆಡ್ತೈತಿ. ಯಾವಾಗಪ್ಪ ಅಂದ್ರೆ ಸೆಪ್ಟೆಂಬರ್ ನಮ್ಮ ಟೀಮ್ ಇಂಡಿಯಾ ಏಷ್ಯಾ ಕಪ್ ಆಡ್ತೈತಿ. ನೆಕ್ಸ್ಟ್ ಇದಾಗಿಂದ ಏಷ್ಯಾ ಕಪ್ ಮುಗಿದಾದ ಒಂದು ತಿಂಗಳಿಗೆ ವೆಸ್ಟ್ ಇಂಡೀಸ್ ಟೂರ್ ಆಫ್ ಅಂದ್ರೆ ಇಂಡಿಯಾ ಅಂದ್ರೆ ವೆಸ್ಟ್ ಇಂಡೀಸ್ ನಮ್ಮ ಇಂಡಿಯಾಕ್ಕೆ ಬಂದು 2 ಟೆಸ್ಟ್ ಆಡ್ತಾರೋ. ಇದು ಬಂದು ನಡೆಯೋದು ಅಕ್ಟೋಬರ್ದಾಗ ನಡೀತೈತಿ. ನೆಕ್ಸ್ಟ್ ಇದಾಗಿಂದ ನವಂಬರ್ ಡಿಸೆಂಬರ್ ಒಳಗೆ ಏನೈತಿ ಇಂಡಿಯಾ ಆಸ್ಟ್ರೇಲಿಯಾಗ ಟೂರ್ ಮಾಡಿ 5 T20 ಮತ್ತು 3 ODI ಮ್ಯಾಚ್ ಆಡ್ತಾರೋ. ಇದು ಈ 2024ರಾಗ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಯ್ತು. ಈಗ ನೆಕ್ಸ್ಟ್ ಬಂದು ಇಲ್ಲಿ ODI T20 ವರ್ಷ ಇಂಡಿಯಾ ಹಂಗ ಮಾಡೋದು. ಅಂದ್ರೆ 2020ರಾಗ ಟೆಸ್ಟ್ ಮ್ಯಾಚ್ ಆಗಿತ್ತು. ಮತ್ತು 2020ರಾಗ ಟೆಸ್ಟ್ ಮ್ಯಾಚ್ ಆಯ್ತು. 2021 ODI ಟೆಸ್ಟ್ ಆತರ. ಹಂಗ ಈಗ 2024 ಇದು ಟೆಸ್ಟ್ ಮುಗ್ದೈತಿ. ಹಂಗ 2025ರಾಗ ಏನೈತಿ ODI T20 ಇಂಡಿಯಾ ಟೀಮ್ ಆಡ್ತೈತಿ. ನೆಕ್ಸ್ಟ್ ಇದಾಗ ಇದು ಬರ್ದು ನವಂಬರ್ ಡಿಸೆಂಬರ್ದಾಗ ಇದು ಇರ್ತೈತಿ. ನೆಕ್ಸ್ಟ್ ಇನ್ನ ಇಂಡಿಯಾ ಈ ವರ್ಷದಾಗ ಆಡೋ ಕೊನೆ ಸೀರೀಸ್ ಯಾವ್ದಪ್ಪ ಅಂದ್ರೆ ಇಟ್ ಈಸ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ. ಇದ್ರದ್ದು 2 ಟೆಸ್ಟ್ ಮತ್ತು 3 T20 3 ODI ಐತಿ. ಇದೊಂಥರ ಲಾಂಗರ್ ಸೀರೀಸ್ ಅಂತ ಹೇಳ್ಬೇಕು ಟೀಮ್ ಇಂಡಿಯಾಕ. ಈ ಸಲ ಟೀಮ್ ಇಂಡಿಯಾಕ ಲಾಂಗರ್ ಸೀರೀಸ್ ಇರೋದು ಅಂದ್ರೆ ಒಂದು ಇಂಗ್ಲೆಂಡ್ ಸೀರೀಸ್, ಇನ್ನೊಂದು ಸೌತ್ ಆಫ್ರಿಕಾ ಸೀರೀಸ್. ಇದಕ್ಕಾರ ಇಂಗ್ಲೆಂಡ್ ಸೀರೀಸ್ದಾಗ 5 ಟೆಸ್ಟ್ ಮ್ಯಾಚ್ ಅಂದ್ರೆ ಇದು ಸೀದಾ ಒಂದು 2 ತಿಂಗಳು ಹೋಗಂಗೆ ಕಾಣಿಸ್ತೈತಿ. ಮತ್ತು ಇದು ಇನ್ನೊಂದು ಸೌತ್ ಆಫ್ರಿಕಾ ಸೀರೀಸ್. ಅದಕ್ಕೆ 2 ಟೆಸ್ಟ್ ಐತಿ ಮತ್ತು 2 ಟೆಸ್ಟ್ 3 T20 3 ODI ಅಂದ್ರೆ ಇದು ಒಂಥರ ಲಾಂಗರ್ ಆಯ್ತು. ಟೋಟಲ್ ಇಂಡಿಯಾ ಟೀಮ್ ಆಡೋ ಮ್ಯಾಚ್ಗಳು ಯಾವ್ದಾವ್ದು ಎಷ್ಟೆಷ್ಟು ಅಂದ್ರೆ ಓಕೆ, ಟೋಟಲ್ ನಮ್ಮ ಟೀಮ್ ಇಂಡಿಯಾ ಈ 2025 ವರ್ಷದಾಗ 9 ಟೆಸ್ಟ್ ಮ್ಯಾಚ್ ಆಡ್ತೈತಿ, 12 ODI ಮ್ಯಾಚ. ಮತ್ತು ಅದು ಚಾಂಪಿಯನ್ಸ್ ಟ್ರೋಫಿ ಬಿಟ್ಟು 12 ODI ಮ್ಯಾಚ. ನೆಕ್ಸ್ಟ್ ಬಂದ 16 T20 ಮ್ಯಾಚ್ ಆಡ್ತೈತಿ. ಇದು ಟೀಮ್ ಇಂಡಿಯಾ ಈ ವರ್ಷದ ಫುಲ್ ಶೆಡ್ಯೂಲ್.
ಐ ಹೋಪ್ ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತ ಒಂದು ಲೈಕ್ ಮಾಡ್ರಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ವಿಡಿಯೋ ಆಗಿತ್ತಂತ ಕಾಮೆಂಟ್ ಮಾಡ್ರಿ. ಮತ್ತು ವಿಡಿಯೋ ಇಂಪ್ರೂವ್ ಮಾಡ್ಕೋಬೇಕಾರೆ ನಿಮ್ಗೆ ಏನು ಸಜೆಷನ್ ಅದೋ ಅದನ್ನೂ ಕಾಮೆಂಟ್ ಮಾಡ್ರಿ. ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.